ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಆ್ಯಂಡ್ ನಾವು ಆರಾಮಾಗಿದ್ದೀವಿ. ಅದಿತಿ, ನಾನು, ಕೃವಿ 3 ಜನನು ಇವತ್ತು ಟ್ವಿನಿಂಗ್ ಮಾಡಿಕೊಂಡು ಹ್ಯಾಂಡ್ ಕ್ಯಾಸ್ಟಿಂಗ್ ಅಂತಂದರೆ ಫ್ಯಾಮಿಲಿ ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿಸೋದಕ್ಕೆ ಹೋಗಿದ್ವಿ. ಎಸ್, ಇದನ್ನು ತುಂಬ ದಿನದಿಂದ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಿದ್ವಿ, ಬಟ್ ಟೈಮೇ ಆಗಿರಲಿಲ್ಲ ಆ್ಯಂಡ್ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಇವತ್ತು ಅಂತಂದರೆ ಈ ಟೈಮ್ ಪೋಸ್ಟ್ಪೋನ್ ಮಾಡೋದೇ ಬೇಡ, ಮಾಡಿಸ್ಲೇಬೇಕು ಅಟ್ ಎನಿ ಕಾಸ್ಟ್ ಅಂತ ಹೇಳಿ 3 ಜನನು ಹೋಗಿದ್ವಿ. ಆ್ಯಂಡ್ ಅದಿತಿದು ಇಂಪ್ರೆಷನ್ನು, ಕೈ ಕಾಲು, ನಂದು ಕೈ, ಡ್ಯಾಡದು ಕೈ, ಸೊ ಇಂಪ್ರೆಷನ್ ಎಲ್ಲ ಆಯಿತು. ಈ ಒಂದು ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿಸಿದ್ದು ನಾವು ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಪೇಜ್ ಇದೆ. ನಾನು ಆ ಪೇಜ್ ಡೀಟೇಲ್ಸ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಆ್ಯಂಡ್ ಚೆಕ್. ಅವರ ಒಂದು ವರ್ಕ್ ತುಂಬ ಚೆನ್ನಾಗಿದೆ, ವೆರಿ ಯುನೀಕ್ ಆ್ಯಂಡ್ ತುಂಬ ಅವರ ವರ್ಕ್ ಪ್ರೊಫೆಷ್ನಲ್ ಆಗಿದೆ, ವೆರಿ ಯುನೀಕ್ ಆ್ಯಂಡ್ ವೆರಿ ಡಿಫ್ರೆಂಟ್ ಆ್ಯಂಡ್ ತುಂಬ ಚೆನ್ನಾಗಿ ಕಂಫರ್ಟ್ ಇದೆ ಅವ್ರ ಹತ್ರ ನಮಗೆ ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಅವ್ರ ಹತ್ರ ಮಾಡಿಸ್ಕೊಂಡ್ವಿ. ದು ವೈಟ್ ಸ್ಟುಡಿಯೋ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರ ಒಂದು ಹ್ಯಾಂಡಲ್ ಇರೋದು. ಸೊ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದಿತಿಗೆ ನಾವು ಮುಡಿ ಕೊಡಿಸಿದಾಗ ಎಷ್ಟು ಸಿಂಪಲ್ ಆಗಿ ಸುಮ್ಮನೆ ಈಗ ಹೇಗೆ ಕೂತಿದ್ದಾರೆ ಆರಾಮಾಗಿ ಕೂತಿದ್ರು. ಆ ಕಡೆ ತಿರ್ಗಪ್ಪ ಅಂತಂದ್ರೆ ಈ ಕಡೆ ತಿರುಗ್ತಿದ್ರು, ಈ ಕಡೆ ತಿರ್ಗಪ್ಪ ಅಂತಂದ್ರೆ ಅವ್ರು ಹೇಳ್ದಂಗೆ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಿದ್ರು. ಅದೇ ರೀತಿ ಅದಿತಿ ಕೋಆಪರೇಟ್ ಮಾಡ್ತಾರೆ ಅಂತ ನಾವು ಹೋಗಿದ್ವಿ. ಬಟ್ ಇಟ್ ವಾಸ್ ಸಚ್ಚ ಒಂದು ಹೇಗೆ ಅಂತಂದ್ರೆ ತುಂಬಾ ಕ್ರ್ಯಾಂಕಿ ಮಾಡಿದ್ರು, ಬೇಡ ಬೇಡ ಅಂತ. ಐ ಥಿಂಕ್ ನಮಗೆ ಕೃವಿಗೆ ನಂಗೆ ಏನಂತ ಅನ್ಸಿದ್ದು ಅಂತಂದ್ರೆ ಮೊನ್ನೆ ಲೈಕ್ ವೆರಿ ರೀಸೆಂಟ್ಲಿ ನಾವು ಅದಿತಿಗೆ ಡೆಂಗ್ಯೂ ಟೆಸ್ಟ್ ಕೊಟ್ಟಿದ್ವಿ ಅಲ್ವಾ, ಸೊ ಆ ಒಂದು ಭಯ ಇತ್ತು ಅನ್ಸುತ್ತೆ ಅದಿತಿಗೆ. ಸೊ ಶಿ ವಾಸ್ ರಿಯಲಿ ಕ್ರ್ಯಾಂಕಿ, ತುಂಬಾ ಹತ್ರು. ಆ್ಯಂಡ್ 2 times ಅಲ್ಲೇನೆ ಫೀಡ್ ಮಾಡಿಸಿ ನಿದ್ದೆ ಮಾಡ್ಸೋಣ ಅಂತ ಎಲ್ಲ ಟ್ರೈ ಮಾಡಿದೆ, ಮಲ್ಕೊಳ್ಳೇ ಇಲ್ಲ. ಮನೆಗೆ ಹೋಗೋಣ ಅಂತ. ಸೆಕೆಂಡ್ ಟೈಮ್ ಸಮ್ಹೌ ಶಿ ಟ್ರೈ ಟು ಸ್ಲೀಪ್. ಯಾವಾಗ ಕೈನ ಒಂದು ಮೋಲ್ಡಿಂಗ್ ಅಲ್ಲಿ ಹಾಕಕ್ಕೆ ಟ್ರೈ ಮಾಡಿದ್ವಿ ಅವಾಗ ಎದ್ಬಿಟ್ರು. ತುಂಬಾ ಹತ್ರು ಅದಿತಿ. ಸಾರಿ ಕಂದ, ಸಾರಿ. ನೋಡಿ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ರೀತಿ ಆಗುತ್ತೆ ಅಂತ. ಎಸ್, ಸೊ ತುಂಬಾ ಚೆನ್ನಾಗಿದೆ. ನಾನು ಒಂದು ಡೀಟೇಲ್ಸ್ ಏನಪ್ಪ ಏನ್ ಮಾಡಿದ್ರಪ್ಪ ಕೈಯಲ್ಲಿ ಆಂಟಿ? ಏನ್ ಮಾಡಿದ್ರು ಕೈನ? ತೋರಿಸಿ. ಏನ್ ಮಾಡಿದ್ರು ಕೈನ? ತೋರಿಸಿ. ಹೆಂಗ್ ಮಾಡಿದ್ರು ಅವರು? ಏನ್ ಮಾಡಿದ್ರಪ್ಪ ಕೈನ? ಆ್ಯಂಡ್ ನಾನು ಹೇಳಿದ್ದೆ ಅಲ್ಲ ಲಾಸ್ಟ್ ವೀಕ್ ನಿಮಗೆ, ಅದಿತಿನ ನೆಕ್ಸ್ಟ್ ವೀಕಲ್ಲಿ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಫಾಲೋ ಅಪ್ ಇದೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾನು ನಿಮ್ಮ ಹತ್ರ ಲಾಸ್ಟ್ ಡೆಂಗ್ಯೂ ಟೆಸ್ಟ್ ಮಾಡಿಸಿದಾಗ ಒಂದು ವಿಚಾರ ಹೇಳಿರಲಿಲ್ಲ. ಅದಿತಿ AC ಹೋಗುತ್ತೆ, ಕ್ಲೋಸ್ ಮಾಡಿ. ಎಸ್, ಏನಂತಂದರೆ ಅದಿತಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ. ಆ್ಯಕ್ಚುಲಿ ನನ್ನ ಒಂದು ಫ್ಯಾಮಿಲಿ ಹಿಸ್ಟ್ರಿ ತಗೊಳ್ಳೋದಾದರೆ ಅಥವಾ ಅದಿತಿ ಒಂದು ಪೇರೆಂಟ್ ಹಿಸ್ಟ್ರಿ ತಗೊಳ್ಳೋದಾದ್ರೆ ಐ ಆಮ್ ಆನ್ ಅನಿಮಿಕ್ ಅಂತಂದ್ರೆ ನನಗೆ ತುಂಬಾ ರಕ್ತ ಕಡಿಮೆ ಇರುತ್ತೆ ಆ್ಯಂಡ್ ಅವಾಗ ಫ್ರೀಕ್ವೆಂಟ್ ಆಗಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಫುಡ್ ಇಂದ ನಾನು ಇನ್ಕ್ರೀಸ್ ಮಾಡ್ಕೊಡ್ತಾ ಇರ್ತೀನಿ. ದಟ್ಸ್ ವಾಟ್ ನಮ್ಮ ಮನೆಯಲ್ಲೂ ನಾವು ಅದೇ ಫಾಲೋ ಮಾಡ್ಕೊಂಡ್ ಬಂದಿರೋದು. ಸೊ ಅದಿತಿಗೂ ಕಡಿಮೆ ಇದೆ. ಎಷ್ಟಿದೆ ಆ್ಯಂಡ್ ಡಾಕ್ಟರ್ ಏನು ಹೇಳಿದ್ರು ಅಂತ ನಾನು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಸೊ ನೀವು ಇದನ್ನ ನೋಡಿ. ಆ್ಯಂಡ್ ನನಗೆ ತುಂಬಾ ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಬರುತ್ತೆ, DM ಆಗಿ ರಿಸೀವ್ ಆಗುತ್ತೆ, ದಟ್ ಮಗುಗೆ ರಕ್ತ ಕಡಿಮೆ ಇದೆ, ಏನು ಫುಡ್ ಕೊಡಬೇಕು ಅಂತ. ಸೊ ಡಾಕ್ಟರ್ ಹೇಳಿದ ತಕ್ಷಣ ನಾನು ಫುಡ್ನೆಲ್ಲ ಚೇಂಜಸ್ ಮಾಡಿದ್ದೀನಿ. ಅಂತಂದ್ರೆ ಹಿಮೋಗ್ಲೋಬಿನ್ ಹೆಚ್ಚಾಗುವಂತಹ ಫುಡ್ನ ನಾನು ಆಲ್ರೆಡಿ ಅದಿತಿಗೆ ಕೊಡ್ತಾ ಇದ್ದೀನಿ. ಮುಂಚೆಯಿಂದನೂ ಕೊಡ್ತಿದ್ದೆ, ಬಟ್ ವಿ ವರ್ ನಾಟ್ ಎಕ್ಸ್ಪೆಕ್ಟೆಡ್ ಅದಿತಿಗೆ ಇಷ್ಟು ಕಡಿಮೆ ಇರುತ್ತೆ ಅಂತ. ಬಟ್ ಶಿ ಈಸ್ ಹೆಲ್ದಿ, ಆಕ್ಟಿವ್ ಎಲ್ಲ ಇದ್ದಾರೆ. ಬಟ್ ನನ್ನ ಒಂದು ಫ್ಯಾಮಿಲಿ ಅಂತಂದ್ರೆ ಅದಿತಿಗೆ ಅಂದ್ರೆ ಮಕ್ಕಳಿಗೆ ಗರ್ಭದಿಂದಾನೇ ಅದು ರಕ್ತ ಟ್ರಾನ್ಸ್ಫರ್ ಆಗಿರುತ್ತೆ. ಅದೆಲ್ಲಾನು ಅದು ಬಂದಿರೋದು ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್, ಅದೇನು ತೊಂದರೆ ಇಲ್ಲ. ಅದೇ ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ಇಂಪಾರ್ಟೆಂಟ್ ಆಗಿ ನಾವು ಕೇಳಬೇಕು. ಅದಕ್ಕೋಸ್ಕರ ಡಾಕ್ಟರ್ನ ಮೀಟ್ ಮಾಡೋಣ. ಆ್ಯಂಡ್ ನಾವು ಬಂದಿರೋ ಪ್ಲೇಸ್ ಅಂತಂದ್ರೆ ಹ್ಯಾಂಡ್ ಕ್ಯಾಸ್ಟಿಂಗ್ ನಾವು ಬಂದಿದ್ವಲ್ಲ, ಸೊ ಆ ಪ್ಲೇಸ್ಗೂ ಹಾಸ್ಪಿಟಲ್ಗೂ ಹಾರ್ಡ್ಲಿ ಲೈಕ್ ಎಷ್ಟು ಕಿಲೋಮೀಟರ್? 15 ಕಿಲೋಮೀಟರ್ಸ್. ಸೊ ಕಾರಲ್ಲಿ ಹೋಗೋದಲ್ವಾ, ಹಿಂಗಿದ್ರು ನಂಗಂತೂ ನಿಜ ಹಿಂಗ್ ಅವ್ರು ಸುಮ್ನೆ ಕಾರ್ ಓಡಿಸ್ಬೇಕು, ಆ ರೀತಿ ನನ್ ತೊಡೆ ಮೇಲೆ ಇರ್ಬೇಕು, ನಾನ್ ಸುಮ್ನೆ ಕೂತಿರ್ಬೇಕು, ಆರಾಮಾಗಿ ಹೋಗ್ಬೇಕು. ಒಂದೊಂದ್ಸಲ ಹೇಗಾಗುತ್ತೆ ಅಂತಂದ್ರೆ ಎಲ್ಲಾರು ಹೋಗಿ ಬಂದಿರ್ತೀವಿ, ಇನ್ನೇನ್ ಮನೆ ಬರುತ್ತೆ, ನಾನೇ ಕೇಳ್ತೀನಿ ಇನ್ನೊಂದ್ ಸ್ವಲ್ಪ ಎಲ್ಲಾರ ಹೋಗ್ಬಿಟ್ಟು ಬರೋಣ, ಏನಾರ ರೀಸನ್ ಹುಡುಕ್ತೀನಿ, ಅದ್ ತಗೊಳ್ಬೇಕು ಇದ್ ತಗೊಳ್ಬೇಕು ಅಂತ. ಆ ತರ ನಂಗೆ ತುಂಬಾ ಅಂದ್ರೆ ಬೋರ್ ಮನೆ ಅಂದ್ರೆ ಬೋರ್. ಸೊ ಕಾರಲ್ಲಿ ಅಂದ್ರೆ ಆರಾಮಾಗಿ ಮಾತಾಡ್ಕೊಂಡು ಏನಾರ ತಿನ್ಕೊಂಡು ಆ ರೀತಿ. ಸೊ 15 ಕಿಲೋಮೀಟರ್ಸ್ ಇದೆ. ಹೇಗಿದ್ರು ಕೆಲಸನೂ ಮುಗಿಯುತ್ತೆ. ಆಲ್ರೆಡಿ ಇವಾಗ ಮಧ್ಯಾಹ್ನ ಆಗಿದೆ. ಸೊ
ಸೊ ನಾವು ಹೋಗೋಷ್ಟರಲ್ಲಿ ಊಟದ ಟೈಮು ಆಗಿರುತ್ತೆ. ಅದಿತಿಗೆ ಮಧ್ಯಾಹ್ನ ಊಟ ಮಾಡಿಸ್ಕೊಂಡೇ ಬಂದಿದ್ದೀನಿ ಆ್ಯಂಡ್ ಅಲ್ಲಿ ಬನಾನಾ ಫೀಡ್ ಮಾಡಿದ್ದೀನಿ. ಈಗ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ರೆ ಅದಿತಿ ಆರಾಮಾಗಿ ನಿದ್ದೆ ಮಾಡ್ತಾರೆ ಆ್ಯಂಡ್ ಡಾಕ್ಟರ್ದು ಕನ್ಸಲ್ಟೇಷನು ಮುಗಿಯುತ್ತೆ. ಏನಾಯ್ತಪ್ಪ, ಖರ್ಚಿಫ್ ಬೇಕಾ? ಡಾಕ್ಟರ್ದು ಕನ್ಸಲ್ಟೇಷನು ಮುಗಿಯುತ್ತೆ ಆ್ಯಂಡ್ ಅವ್ರಿಗೆ ಏನನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನೆಲ್ಲ ನಾವು ಸ್ಟಾರ್ಟ್ ಮಾಡ್ಬೋದು ಹಿಮೋಗ್ಲೋಬಿನ್ನ ಹೆಚ್ಚಾಗೋದಕ್ಕೆ. ಅದಕ್ಕೋಸ್ಕರ ಇವಾಗ ನಾವು ಹಾಸ್ಪಿಟಲ್ಗೆ ಹೋಗ್ತಾ ಇದೀವಿ ಆ್ಯಂಡ್ ಅಲ್ಲಿ ಏನು ಅಪ್ಡೇಟ್ ಕೊಡ್ತಾರೆ ಆ್ಯಂಡ್ ಏನೇನೆಲ್ಲ ಫುಡಲ್ಲಿ ಚೇಂಜಸ್ಸು, ಮೆಡಿಸನಲ್ಲಿ ಏನಾರ ಚೇಂಜಸ್ ಇದ್ರೆ ಆ್ಯಸ್ ಅದಿತೀಸ್ ಆಯುರ್ವೇದ ಒಂದು ಮೆಡಿಸನ್ ಅಲ್ಲಿ ಇರೋದ್ರಿಂದ ಐ ಡೋಂಟ್ ನೋ ಎಲ್ಲ ಶೇರ್ ಮಾಡೋಕ್ಕಾಗತ್ತಾ ಆಗಲ್ವಾ ಗೊತ್ತಿಲ್ಲ. ಬಟ್ ಐ ವಿಲ್ ಟ್ರೈ ಟು ಎಲ್ಲಾನು ಹೇಳ್ತೀನಿ ನಾನು ನಿಮಗೆ ಏನೇನೆಲ್ಲ ಹೇಳಿದ್ರು ಡಾಕ್ಟರ್ ಅಂತ. ಆ್ಯಂಡ್ ಆಲ್ಸೋ ನಾನು ಗ್ಲಿಮ್ಸ್ಗಳನ್ನ ಹಾಕ್ತೀನಿ ನಿಮಗೆ, ನೀವು ನೋಡ್ಬೋದು ಹ್ಯಾಂಡ್ ಕ್ಯಾಸ್ಟಿಂಗ್ದು ಹೇಗೆಲ್ಲ ಆಯಿತು ಅಂತ. ತುಂಬ ಚೆನ್ನಾಗಿದೆ. ಐ ಥಿಂಕ್ ಪ್ರತಿಯೊಬ್ಬ ಪೇರೆಂಟ್ಗಳು ಈ ರೀತಿಯಾದ ಒಂದು ಮೆಮೊರಿನ ಕ್ರಿಯೇಟ್ ಮಾಡ್ಕೊಳ್ಳೋದು. ಏನಕ್ಕಂತಂದ್ರೆ ಈ ಪುಟ್ಟ ಕೈ ಎಷ್ಟು ಮುದ್ದಲ್ವಾ ಇವಾಗ. ಆ್ಯಕ್ಚುಲಿ ತುಂಬ ದಿನದ ಹಿಂದೆನೆ ಮಾಡಿಸ್ಬೇಕಿತ್ತು, 1 ವರ್ಷಕ್ಕೆ ಮಾಡಿಸೋಣ ಅಂತ ಅನ್ಕೊಂಡಿದ್ವಿ, ಆಗ್ಲೇ ಇಲ್ಲ. ಏನಾರ ಒಂದು ಕಾರಣಗಳಾಗ್ತಾನೆ ಇತ್ತು, ಆಗ್ಲೇ ಇಲ್ಲ. ಐ ಥಿಂಕ್ ಈಗ ಗಳಿಗೆ ಕೂಡ ಬಂದಿದೆ. ಸೊ ಸ್ವಲ್ಪ ದಿನ ಆಗುತ್ತೆ, ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಿಕಾಸ್ ಶಿ ಇಸ್ ಅ ವೆರಿ ಬ್ಯುಸಿ ಪರ್ಸನ್. ಅವ್ರ ಹತ್ರ ಒಂದು ಹ್ಯಾಂಡ್ ಕ್ಯಾಸ್ಟಿಂಗ್ ಮಾಡಿಸ್ಕೊಡ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ವೇಟ್ ವಿತ್ ಪೇಷನ್ಸ್. ಯಾಕಂತಂದ್ರೆ ಅವರ ಒಂದು ಕೆಲಸ ಅಷ್ಟು ಪ್ರೊಫೆಷನಲ್ ಆಗಿರುತ್ತೆ ಆ್ಯಂಡ್ ನೀಟ್ ಆ್ಯಂಡ್ ತುಂಬ ಜೆನೆರಿಕ್ ಆಗಿ ವರ್ಕ್ ಮಾಡ್ತಾರೆ. ಸೊ ಶಿ ಇಸ್ ರಿಯಲಿ ವೆರಿ ಹಾರ್ಡ್ ವರ್ಕಿಂಗ್ ವುಮನ್ ಆ್ಯಂಡ್ ವೆರಿ ಪ್ರೊಫೆಷನಲ್ ಆಲ್ಸೋ ಇನ್ ದಟ್ ಟರ್ಮ್ಸ್. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಐ ಥಿಂಕ್ ಇನ್ನೊಂದು 2 months ಆಗುತ್ತೆ. ಬಟ್ ಆದರೆ ನಿಮಗೆ ನಾನು ಮೇಕಿಂಗ್ ವಿಡಿಯೋ, ಹ್ಯಾಂಡ್ ಕಾಸ್ಟಿಂಗ್ ಮೇಕಿಂಗ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಗ್ಲಿಮ್ಸ್ನ ಹಾಕ್ತೀನಿ. ಸೊ ನೋಡಿ. ಆ್ಯಂಡ್ ಅದಾದಮೇಲೆ ನಾನು ಹಾಸ್ಪಿಟಲ್ದು ಅಪ್ಡೇಟ್ ಕೊಡ್ತೀನಿ. ಆ ಕ್ಲಿಪ್ಪಿಂಗ್ನೂ ಸಹ ಇದೇ ವಿಡಿಯೋದಲ್ಲಿ ಹಾಕ್ತೀನಿ. ಸಿ ಯು, ಟೇಕ್ ಕೇರ್, ಬಾಯ್. ಡೆಸ್ಟಿನೇಷನ್ನ ರೀಚ್ ಆದ್ವಿ. ಅದಿತಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ರು ಆ್ಯಂಡ್ ಅದಿತಿ ಡ್ಯಾಡಾ ಜೊತೆ ಕುತ್ಕೊಂಡ್ರೆ ಸ್ವಲ್ಪ ಕಾಮಾಗಿರ್ತಾರೆ, ಕ್ರ್ಯಾಂಕಿ ಮಾಡೋದಿಲ್ಲ. ಅಮ್ಮಂದಿರ ಜೊತೆ ಮಕ್ಕಳು ಜಾಸ್ತಿ ಕ್ರ್ಯಾಂಕಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಡ್ಯಾಡಾ ತೊಡೆ ಮೇಲೆ ಕೂರಿಸಿ ಈ ರೀತಿ ಇಂಪ್ರೆಷನ್ನ ಕೊಡ್ಸೋದಕ್ಕೆ ಟ್ರೈ ಮಾಡಿದ್ವಿ. ತುಂಬ ಅಳ್ತಿದ್ರು ಅದಿತಿಗೆ ರೀಸೆಂಟಾಗಿ ವ್ಯಾಕ್ಸಿನ್ಸು ಮತ್ತು ಡೆಂಗ್ಯೂ ಟೆಸ್ಟ್ ಕೊಟ್ಟಿದ್ವಲ್ಲ, ಸೊ ಆ ಒಂದು ಎಫೆಕ್ಟಿಂದ ತುಂಬ ಹತ್ಬಿಟ್ರು ಅದಿತಿ. ಸೊ ಫಸ್ಟು 2 to 3 ಟ್ರಯಲ್ಸ್ ವೇಸ್ಟ್ ಆಯಿತು. ಅಂತಂದರೆ ಇಂಪ್ರೆಷನ್ನೇ ಕರೆಕ್ಟಾಗಿ ಬರಲಿಲ್ಲ, ಕಾಲು ಸಡನ್ನಾಗಿ ಎತ್ಬಿಡ್ತಿದ್ರು ಆ್ಯಂಡ್ ಕೈನ ಫುಲ್ಲು ಶೇಕ್ ಮಾಡ್ತಿದ್ರು. ಅಂತಂದರೆ ತುಂಬ ಅಳ್ತಿದ್ರು. ಸಂಹಾವು ನಾವು 4 ಜನ ಈ ಒಂದು ಟ್ರಯಲ್ಲು, ರೈಟ್ ಲೆಗ್ದು ಟ್ರಯಲ್ಲು ನಾವು ಮಾಡಿದ್ದು ಹ್ಯಾಂಡ್ ಮೌಲ್ಡಿಂಗು ವೇಸ್ಟ್ ಆಯಿತು. ಅಂತಂದರೆ ಶಿ ವಾಸ್ ವೆರಿ ಏನಂತ ಅಂದರೆ ಪೇಷನ್ಸ್ ಆಗಿ ಮಾಡ್ತಾಯಿದ್ರು, ಯಾವುದೇ ರೀತಿ ಅರ್ಜೆನ್ಸಿ ಮಾಡ್ತಿರಲಿಲ್ಲ. ಹರ್ ಇಂಟೆನ್ಷನ್ ವಾಸ್ ಪರ್ಫೆಕ್ಷನ್ ಆಗಿ ಬರಬೇಕು ಅಂತ. ಯಾಕಂತಂದರೆ ಈ ರೀತಿ ಹ್ಯಾಂಡ್ ಕಾಸ್ಟಿಂಗ್ ಇರಬಹುದು, ಇಂಪ್ರೆಷನ್ಸ್ ಇರ್ಬೋದು, ಎಷ್ಟು ಚೆನ್ನಾಗಿ ಅದು ಇಂಪ್ರೆಷನ್ ಚೆನ್ನಾಗಿ ತೊಗೊಳುತ್ತೋ ಅಷ್ಟು ಚೆನ್ನಾಗಿ ಪ್ರಾಡಕ್ಟ್ ಔಟ್ಕಮ್ ಬರುತ್ತೆ. ಆ್ಯಂಡ್ ಇನ್ನೊಂದು ಸಲ ನಾನು ಎತ್ಕೊಂಡು ಹೇಗೋ ಮಸ್ಕ ಹೊಡೆದು ಪೂಸಿ ಮಾಡಿ ಅದಿತಿನ ಇಂಪ್ರೆಷನ್ನ ಕೊಡಿಸೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅಂತಂದರೆ ಎಡಗಾಲು ಎಡಗೈ, ಬಲಗಾಲು ಅಂತಂದರೆ 2 ಕೈ 2 ಕಾಲು ಇಂಪ್ರೆಷನ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ತುಂಬ ಅಂತಂದರೆ ನಾವು ಅಂದ್ಕೊಂಡಿದ್ದು ಅದಿತಿ ಯೂಶಲಿ ಎಲ್ಲದಕ್ಕೂ ಕೋಆಪ್ರೇಟ್ ಮಾಡ್ತಾರೆ, ಬೇಗ ಆಗಿಬಿಡುತ್ತೆ ಅಂತ. ನಾನು ಏನು ಸ್ಪೇರ್ ಡ್ರೆಸ್ಸು ತೊಗೊಂಡು ಹೋಗಿಲ್ಲ, ಏನೂ ರೆಡಿ ಮಾಡ್ಕೊಂಡು ಹೋಗಿಲ್ಲ, ಜಸ್ಟ್ ಅದೇ ರೀತಿ ಹೋಗಿದ್ದೆ. ಅದೇ ಕ್ರೂವಿ ಹೇಳ್ತಾಯಿದ್ರು, ನೀನು ಬೇಲೂರು ಹಳೆಬೀಡಿಗೆ ಅಷ್ಟೆಲ್ಲ ಒಂದು ಡ್ರೆಸ್ ತೊಗೊಂಡಲ್ಲ, ಇಲ್ಲಿಗೆ ಒಂದೇ ಒಂದು ಡ್ರೆಸ್ ತೊಗೊಳಕ್ಕಾಗಲಿಲ್ವಾ ಅಂತ ಕ್ರೂವಿ ಒಂಥರ ಬೈತಾಯಿದ್ರು. ಅಂದರೆ ತೊಗೊಳ್ಬೇಕು ತಾನೇ, ನಿಂಗೆ ಅಷ್ಟು ಗೊತ್ತಾಗಲ್ವ ಹಾಗೆ ಹೀಗೆ ಅಂತ. ಐ ಡೋಂಟ್ ನೋ ಹೇಗೆ ನಾನು ಇವತ್ತು ಮರ್ತೆ ಅಂತಲೇ ಗೊತ್ತಾಗಲಿಲ್ಲ. ಏನೋ ಒಂದು ಅಂದರೆ ನಂಗೆ ಒಂಥರ ಈ ಹ್ಯಾಂಡ್ ಕ್ಯಾಸ್ಟಿಂಗ್ ಎಲ್ಲ ನಂಗೆ ತುಂಬ ಒಂಥರ ಕ್ರೇಜ್ಗಳು, ಈಗಿನ ಟ್ರೆಂಡ್ ಅಲ್ವಾ ಇದೆಲ್ಲ, ಸೊ ಕ್ರೇಜ್ ಇತ್ತಲ್ವ. ಸೊ ಅದಿತಿ ಈ ರೀತಿ ಮಾಡ್ತಾರೆ ಅಂತಲೂ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಸೊ ಸಂಹಾವ್ ತುಂಬ ಟ್ರಯಲ್ಸ್ಗಳು ಅವ್ರು ಮಾಡಿದ್ರು. ಬಟ್ ಶಿ ವಾಸ್ ವೆರಿ ಕಾಮ್ ಆ್ಯಂಡ್ ತುಂಬ ಕಂಪ್ಯಾಷನೇಟ್ ಆಗಿ ಅವರು ಅದಿತಿ ಕೈಲಿ ಇಂಪ್ರೆಷನ್ಸ್ ತೊಗೊಂಡ್ರು. ಆ್ಯಂಡ್ ಅದಿತಿನೂ ತುಂಬ ಅಳ್ತಿದ್ರಿಂದ ಕ್ರೂವಿ ಇನ್ನೊಂದ್ಸಲ ಬರೋಣ ಅಂತ ಎಲ್ಲ ಯೋಚನೆ ಮಾಡಿದ್ವಿ. ಬಟ್ ಅವ್ರು ಹೇಳಿದ್ರು, ಇಲ್ಲ, ಎಲ್ಲ ಮಕ್ಳುಗಳು ಇದೇ ಮಾಡ್ತಾರೆ, ಏನೂ ತೊಂದರೆ ಇಲ್ಲ, ಇಟ್ಸ್ ಓಕೆ. ಇಫ್ ಶಿ ಕ್ರೈಸ್ ಆಲ್ಸೋ ಜಸ್ಟು 3 minutesಲ್ಲೆಲ್ಲ ಇಂಪ್ರೆಷನ್ ಇದಾಗ್ಬಿಡತ್ತೆ, ಬಟ್ ಮಗು ಸುಮ್ಮನೆ ಇರಬೇಕಷ್ಟೇ ಅಂತ ಅಂದ್ಬಿಟ್ಟು ಹೇಗೂ ಡಿಸ್ಟ್ರಾಕ್ಟ್ ಮಾಡ್ತಿದ್ವಿ. ಆ್ಯಂಡ್ ಅವ್ರ ಮನೇಲಿ ಕ್ಯೂಟ್ ಪಪ್ಪಿ ಇತ್ತು ಆ್ಯಂಡ್ ಅವ್ರ ಮಗ ಎಲ್ಲ ಅದಿತಿನ ಆಟ ಆಡ್ಸೋದಕ್ಕೆ ಟ್ರೈ ಮಾಡ್ತಿದ್ವಿ. ಹೇಗೋ ಡಿಸ್ಟ್ರಾಕ್ಟ್ ಮಾಡಿ ಒಂದು 3 hours ಅಲ್ಲೇ ಸ್ಪೆಂಡ್ ಮಾಡಿ ಅದಿತಿಗೆ ಇಂಪ್ರೆಷನ್ ಎಲ್ಲ ಆಯಿತು. ಆ್ಯಂಡ್ ಲಾಸ್ಟ್ ಫೈನಲಿ ನಮ್ಮ ಇಂಪ್ರೆಷನ್ ಅಂತಂದರೆ ಫ್ಯಾಮಿಲಿ ಅಂದರೆ ಕಪಲ್ದು ಇಂಪ್ರೆಷನ್ ನಿಮಗೆ ಅಂದರೆ ರಾ ಕಾಸ್ಟಿಂಗ್ ಆಲ್ರೆಡಿ ನಮಗೆ ವಿಡಿಯೋ ಶೇರ್ ಮಾಡಿದ್ದಾರೆ, ಫೋಟೋಸ್ ಎಲ್ಲ ಶೇರ್ ಮಾಡಿದ್ದಾರೆ. ಸೊ ನಾನು ಆ ಫೋಟೋಸ್ನ ನಿಮಗೆ ಅಂದರೆ ಈ ಒಂದು
ಪಿಕ್ಚರಲ್ಲೇ ಹಾಕ್ತೀನಿ, ಈ ವಿಡಿಯೋದಲ್ಲೇ ಹಾಕ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು. ಅದಿತಿ ವಾಸ್ ಬಿಟ್ ಕ್ರ್ಯಾಂಕಿ. ಎಲ್ಲ ಮಕ್ಳುಗಳು ಇದೇ ರೀತಿ ಮಾಡ್ತಾರಂತೆ. ಯು ಕ್ಯಾಂಟ್ ಎಕ್ಸ್ಪೆಕ್ಟ್ ಮಗು ಹೇಗಿರ್ತಾರೆ ಅಂತ ಅವ್ರು ಹೇಳ್ತಾ ಇದ್ರು. ಅದಿತಿನ ಅವರು ಫಾಲೋ ಮಾಡ್ತಾರೆ, ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ತಾ ಇದ್ರು ಅದಿತಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನಾನು ಅಂದ್ಕೊಂಡಿದ್ದೆ ಎಲ್ಲ ಆ್ಯಕ್ಟಿವಿಟೀಸ್ನೆಲ್ಲ ಎಷ್ಟು ಬೇಗ ಮಾಡ್ತಾರೆ, ಕ್ಯೂಟಾಗಿ ಮಾಡ್ತಾರೆ, ಅದಿತಿ ಕ್ರ್ಯಾಂಕಿ ಮಾಡೋದಿಲ್ಲ, ಬೇಗ ಆಗಿಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವು ಯಾವ ಮಕ್ಕಳನ್ನ ಮಾಡೋದಿಲ್ಲ, ತುಂಬ ಹಠ ಮಾಡ್ತಾರೆ ಅನ್ನೋರು ಸುಮ್ಮನೆ ಕುತ್ಕೊಂಡು ಬಿಡ್ತಾರೆ, ಆರಾಮಾಗಿ ಮಾಡಿಬಿಡ್ತಾರಪ್ಪ ಈ ಮಕ್ಕಳು ಅಂತಂದರೆ ಆ ಮಕ್ಕಳನ್ನೇ ಹಠ ಮಾಡೋದು ಅಂತ. ವಿ ವರ್ ಜಸ್ಟ್ ಕಿಡ್ಡಿಂಗ್. ನಮ್ದು ಹ್ಯಾಂಡ್ ಕ್ಯಾಸ್ಟಿಂಗ್ ಎಲ್ಲ ಆಯಿತು. ಕೃವಿ ಹೇಳ್ತಿದ್ರು ನಾವು ಕಪಲ್ ಕ್ಯಾಸ್ಟಿಂಗ್ ಮಾಡ್ಕೊಳ್ಬೇಕು. ನಾನು ಹೇಳ್ತಿದ್ದೆ ಹೌದಲ್ವಾ, ಮಾಡ್ಕೊಳ್ಬೇಕಿತ್ತು. 10 ಇಯರ್ಸ್ಗೆ ನಾವು ಮಾಡ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಅದಕ್ಕೆ 25 ಇಯರ್ಸ್ಗೆ ಮಾಡ್ಕೊಳ್ಳೋಣ ಬಿಡು ಅಂತ. ಅಷ್ಟರಲ್ಲೆಲ್ಲ ಇನ್ನೇನು ಟ್ರೆಂಡ್ ಬಂದಿರುತ್ತೋ ಅಂತ ಎಲ್ಲ ಅಂದ್ಕೊತಾ ಇದ್ವಿ. ತುಂಬ ಚೆನ್ನಾಗಾಯಿತು. ನಮ್ಮದು ಏನು ಅಷ್ಟು ಏನು ರಿಸ್ಕ್ ಅಂತ ಅನ್ನಿಸ್ಲೇ ಇಲ್ಲ ನಮಗೆ. ಅದಿತಿ ತುಂಬ ಅಳ್ತಾಯಿದ್ರು. ಆಗಿದ ತಕ್ಷಣವೇ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದು. ಏನಕ್ಕಂತಂದರೆ ಅವ್ರು ಅಳೋದನ್ನು ನಮಗೂ ನೋಡೋಕ್ಕಾಗ್ತಿರ್ಲಿಲ್ಲ ಆ್ಯಂಡ್ ಅವ್ರಿಗೂ ನೋಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇಲ್ಲ ಬೇಗ ಮುಗಿಸ್ಬಿಡ್ತೀನಿ ಅಂತ ಎಲ್ಲ ಈ ಒಂದು ಹ್ಯಾಂಡ್ ಕ್ಯಾಸ್ಟಿಂಗ್ನ ಮುಗಿಸ್ಕೊಂಡ್ವಿ. ಈ ಒಂದು ಹ್ಯಾಂಡ್ ಕ್ಯಾಸ್ಟಿಂಗ್ದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಶಿ ಈಸ್ ವೆರಿ ಗುಡ್ ಆ್ಯಂಡ್ ಹೋಮ್ ವಿಸಿಟ್ ಸಹ ಮಾಡ್ತಾರೆ. ಕಂಫರ್ಟ್ ಇಲ್ಲ ಹೋಗೋದಕ್ಕೆ ಅಂತಂದರೆ ಹೋಮ್ ವಿಸಿಟ್ ಸಹ ಮಾಡ್ತಾರೆ. ಸೊ ಈ ಪಿಕ್ಚರ್ಸು ರಾ ಕಾಸ್ಟಿಂಗ್ ಅಂತಂದರೆ ನನ್ನ ಕೈ, ಕೃವಿ ಕೈ, ಅದಿತಿ ಪುಟ್ಟ ಕಾಲು ಮತ್ತು 2 ಕೈಗಳು ಎಷ್ಟು ಮುದ್ದಾಗಿ ಬಂದಿದೆ ಅಲ್ಲ. ಈ ರೀತಿ ನ್ಯಾಚುರಲ್ ಆಗಿ ಮಕ್ಕಳ ಒಂದು ಕೈ ಕಾಲುಗಳನ್ನ ಮೆಮೊರಬಲ್ ಆಗಿ ನಾವು ಒಂದು ಫ್ರೇಮ್ ಮಾಡಿ ಇಟ್ಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಇಟ್ಸ್ ಲೈಫ್ ಟೈಮ್ ಫುಲ್ ಮೆಮೊರಿ ಆಗಿರುತ್ತೆ. ಸೊ ನೀವು ಇದನ್ನು ಮಾಡಿಸ್ಕೊಳ್ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆ್ಯಂಡ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಹ್ಯಾಂಡಲ್ ಎಲ್ಲ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವು ಹೋಗಿ ಚೆಕ್ ಮಾಡಿ ಆ್ಯಂಡ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ, ನಿಮ್ಗೆ ಆಸೆಗಳಿದ್ದರೆ ಈ ರೀತಿ ನೀವು ಇದನ್ನು ಫುಲ್ಫಿಲ್ ಮಾಡ್ಕೋಬೋದು. ಈ ಒಂದು ಹ್ಯಾಂಡ್ ಕ್ಯಾಸ್ಟಿಂಗ್ ಪ್ರೊಫೆಷ್ನಲ್ ಆ್ಯಂಡ್ ಅಫೋರ್ಡಬಲ್ ಪ್ರೈಸ್ಗೂ ಸಹ ಅವರು ಮಾಡ್ಕೊಳ್ತಾರೆ. ಆ್ಯಂಡ್ ಅದಾದಮೇಲೆ ನಮ್ಮ ಒಂದು ಟ್ರಿಪ್ ಶುರುವಾಗಿದ್ದು ಹಾಸ್ಪಿಟಲ್ಗೆ. ಎಸ್, ಊಟದ ಟೈಮ್ ಆಗಿತ್ತು. ಅದಿತಿ ಎಕ್ಸ್ಪ್ಲೋರ್ ಮಾಡ್ತಿದ್ರು. ಅಲ್ಲಿ ಮಂಜುನಾಥ ಇದ್ದಾರೆ. ಸೊ ಅದಿತಿ ಹೋಗಿ ಮಂಜುನಾಥ ಹತ್ರ ಎಲ್ಲ ಪ್ರೇ ಮಾಡಿ ಆಟಾಡ್ತಿದ್ರು. ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ ಆಫ್ಟರ್ ವಿಸಿಟ್ ಅದಿತಿಗೆ HB ಇರೋದು 9.6 ಇದೆ. ಎಸ್, ಮಕ್ಕಳಿಗೆ ಇದು ಕಡಿಮೆನೇ, 14ವರೆಗೂ ಇರಬೇಕಾಗತ್ತೆ. ಬಟ್ ಅದಿತಿಗೆ ಕಡಿಮೆ ಇದೆ. ಇದು ನನ್ನ ಒಂದು ಪ್ರಾಬ್ಲಮ್, ಅಂದರೆ ನನಗೆ ಪ್ರಾಬ್ಲಮ್ ಇರೋದ್ರಿಂದ ಅದಿತಿಗೂ ಇದು ಕ್ಯಾರಿ ಓವರ್ ಆಗಿದೆ. ಏನೂ ತೊಂದರೆ ಇಲ್ಲ. ಊಟದಲ್ಲಿ ನೀವು ಚೇಂಜಸ್ ಮಾಡ್ಕೊಳ್ಳಿ. ಇದು ಬಾಡಿಯಲ್ಲೇ ಜನ್ರೇಟ್ ಆಗಿರೋದ್ರಿಂದ ಇದು ಟೈಮ್ ತೊಗೊಳುತ್ತೆ. ಆಫ್ಟರ್ ಲೈಕ್ 15 ಡೇಸ್ 20 ಡೇಸ್ಗೆಲ್ಲ ಇದು HB ಅನ್ನೋದು ಇನ್ಕ್ರೀಸ್ ಆಗಿಬಿಡೋದಿಲ್ಲ. ಇಟ್ ಟೇಕ್ಸ್ ಟೈಮ್ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ಬಟ್ ಅದಿತಿ ಆ್ಯಕ್ಟಿವ್ ಇರ್ತಾರೆ, ಬಟ್ ಮಕ್ಕಳುಗಳು ಸುಸ್ತಾಗಿಬಿಡ್ತಾರಂತೆ ಕಡಿಮೆ ಇದ್ದಾಗ. ಬಟ್ ಅದಿತಿ ಯಾವುದೇ ರೀತಿ ಪೇಲ್ ಆಗಿ ಕಾಣಿಸ್ತಿರ್ಲಿಲ್ಲ, ಸುಸ್ತಾಗ್ತಿರ್ಲಿಲ್ಲ, ಆರಾಮಾಗಿ ಆ್ಯಕ್ಟಿವ್ ಆಗಿದ್ದಾರೆ. ಬಟ್ ಅವ್ರು ಡಾಕ್ಟ್ರು ಹೇಳಿದ್ರು, ಬೇರೆ ವಿಸಿಟಲ್ಲೆಲ್ಲ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ದಟ್ ಅದಿತಿಗೆ HB ಕಡಿಮೆ ಇದೆ ಅಂತ. ಶಿ ಈಸ್ ಪರ್ಫೆಕ್ಟ್ಲಿ ಫೈನ್. ಕೆಲವು ಮಕ್ಳುಗಳಿಗೆ ಗೊತ್ತಾಗುತ್ತಂತೆ, ಅಂದರೆ ಹೊರಗಡೆಯಿಂದ ನೋಡಿದ ತಕ್ಷಣ ಮಗುಗೆ ರಕ್ತ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಅದಿತಿಗೆ ಗೊತ್ತಾಗಲಿಲ್ಲ. ಡೆಂಗ್ಯೂ ಟೆಸ್ಟ್ ಮಾಡಿದ್ರಿಂದ ನಮಗೆ HB ಕಡಿಮೆ ಇದೆ ಅಂತ ಗೊತ್ತಾಗಿದೆ. ಆ್ಯಂಡ್ ಇದೇನು ಕಡಿಮೆ ಆಗೋದಿಲ್ಲ, ಡೋಂಟ್ ವರಿ. ಅದೇ ಊಟದಲ್ಲಿ ಮಾತ್ರ ನೀವು ಸ್ವಲ್ಪ ಇನ್ಮೇಲಿಂದ ಗಮನ ಕೊಡಬೇಕಾಗತ್ತೆ ಅಂತ ಹೇಳಿದ್ರು. ನಾನು ಹೇಳಿದೆ ಇಲ್ಲ ಮೇಡಮ್, ನಾವು ಇಲ್ಲ ಡಾಕ್ಟರ್, ನಾವು ಅದಿತಿಗೆ ಎಲ್ಲ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಸಿಗುವಂತಹ ಆಹಾರನೇ ಕೊಡ್ತೀನಿ ಅಂತ ಹೇಳಿದೆ. ದೆನ್ ಏನೂ ತೊಂದರೆ ಇಲ್ಲ, ಡೋಂಟ್ ವರಿ. ಹುರುಳಿ ಕಾಳನ್ನ ಯೂಸ್ ಮಾಡಿ ಅಂತ ಹೇಳಿದ್ರು. ಅದಾದಮೇಲೆ ಮಟನ್ ಲಿವರ್ ಇರ್ಬೋದು, ಚಿಕನ್ ಸೂಪ್, ಮಟನ್ ಸೂಪ್, ಆ್ಯಂಡ್ ಅದಿತಿಗೆ ಇಷ್ಟ ಆಗುವಂತಹ ಹಣ್ಣುಗಳನ್ನ ಕೊಡಿ. ಹಣ್ಣು ಸೊಪ್ಪು ತರಕಾರಿಗಳನ್ನ ನೀವು ಜಾಸ್ತಿ ಕೊಡಿ, ಇದರಿಂದ ಏನೂ ತೊಂದರೆ ಆಗೋದಿಲ್ಲ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಅದಿತಿ ಇನ್ನೊಂದು ಸ್ವಲ್ಪ ಪೇಲ್ ಆಗ್ತಿದ್ದಾರೆ ಅಂತಂದರೆ, ಒಂದು ಸ್ವಲ್ಪ ಮಗು ತುಂಬ ಬಿಳಿಚ್ಕೊಂಡಂಗೆ ಕಾಣುತ್ತೆ ಗೊತ್ತಾ, ಆ ರೀತಿ ಏನಾರ ಆದರೆ ಇನ್ನೊಂದ್ಸಲ ಟೆಸ್ಟ್ ಮಾಡೋಣ, ಫ್ರೀಕ್ವೆಂಟಾಗೆಲ್ಲ ಏನು ಟೆಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ರು. ನನಗೆ ಆ್ಯಕ್ಚುಲಿ ಏನು ಭಯ ಅಂತಂದರೆ ಇನ್ನೊಂದು ಸಲ ಎಲ್ಲಿ ಅದಿತಿಗೆ ಚುಚ್ಚಿಸಿ ಅಥವಾ ಬ್ಲಡ್ ಟೆಸ್ಟ್ನ ಮಾಡಿಸಿ HB ನೋಡೋದಕ್ಕೆ ಅಂತ ಹೇಳ್ತಾರೆ ಅಂತ ಅನ್ನೋದಕ್ಕೆ ನಾನು ಕೇಳಿದೆ, ಡಾಕ್ಟರ್ ಇನ್ನೊಂದು ಸಲ ಯಾವಾಗ ಚೆಕ್ ಮಾಡಿಸ್ಬೇಕು ಅಂತ. ಅವಾಗ ಅವ್ರು ಹೇಳಿದ್ದು ಅದಿತಿ ಅಂದರೆ ಮಗು ಏನಾರ ಒಂದು ಸ್ವಲ್ಪ ಬಿಳಿ ಕಾಣಿಸ್ತಾ ಇದೆ, ಬಿಳಿಚ್ಕೊಂಡಿದೆ ಅಂತ ಅಂದಾಗ ಮಾತ್ರ ನಾವು ಟೆಸ್ಟ್ ಮಾಡಿಸೋಣ, ಇಲ್ಲ ಅಂತಂದರೆ ಏನು ಬೇಡ. ಮಕ್ಕಳಿಗೆ ಬೇಗ ಇದು ಕ್ಯಾಚಪ್ ಆಗಿಬಿಡತ್ತೆ ಈ ಒಂದು HB ಅನ್ನೋದು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅದಿತಿನ ವೆಯ್ಟ್ ಸಹ ಚೆಕ್ ಮಾಡಿದ್ವಿ. ಅದಿತಿಗೆ ಮೊನ್ನೆ ಸ್ವಲ್ಪ ಹುಷಾರಿರಲ್ವಲ್ಲ, ಸೊ ಒಂದು 150 ಗ್ರಾಮ್ ಅಷ್ಟು ಕಡಿಮೆ ಆಗಿದ್ದಾರೆ ಅದಿತಿ. ದಟ್ಸ್ ಫೈನ್, ಮಕ್ಕಳು ಈ ರೀತಿ ಕಡಿಮೆ ಆಗೋದು ಕಾಮನ್. ಆ್ಯಂಡ್ ಅದಿತಿಗೆ ಒಂದು ಸಿರಪ್ ಸಹ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಟು ಇನ್ಕ್ರೀಸ್ ದ HB. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಾಳೆ ವ್ಲಾಗ್ ಜೊತೆ ನಾನು ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಲ್ ಆಫ್ ಯು, ಲವ್ ಯು ಆಲ್, ಬಾಯ್. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಆ್ಯಂಡ್ ಇದು ಅದಿತಿಯ ಹಾಸ್ಪಿಟಲ್ ಆ್ಯಂಡ್ ಹ್ಯಾಂಡ್ ಕ್ಯಾಸ್ಟಿಂಗ್ ವ್ಲಾಗ್. ನಾಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ಸಿಗ್ತೀನಿ. ಬಾಯ್.